ಸಕ್ಕತ್ತಾಗಿರುವಂತ ಗೊಜ್ಜಾವಲಕ್ಕಿ ನಾನ್ ಮಾಡಿರೋದು ಪಾಕಕ್ಕೆ ಹೋಗ್ಬಿಟ್ಟು ಕ್ಯಾಮ್ರಾದಲ್ಲಿ ಎಲ್ಲಾ ಕ್ಯಾಪ್ಚರ್ ಯಾರು ಮಾಡಿರೋದು ನಾನ್ ಮಾಡಿದ್ದು ತಗೊಳ್ತಿರಲ್ಲ ಮೇಡಮ್. ಹಿಂದೆ ಹುಷಾರು. ನಾನು ಕಲ್ತ್ಕೊಂಡಿದ್ ಯಾರೀಗ? ಅಲ್ಲ ಒಂದ್ ನಿಮಿಷ, ನೀವು ಕರ್ಬೇವು ಸ್ವಲ್ಪ ಪಾಕಕ್ ನೋಡಿದ್ರೆ ಚಿಕ್ಕ ಮಕ್ಳಿದ್ದಾಗ ಪಟಾಕಿ ಜೋಡಕ್ಕೆ ನಾನೇ ಗಾಬರಿ ಆಗ್ಬಿಟ್ಟೆ ಏನ್ ಹಾಕಿದ್ರು ಎಣ್ಣೆಗೆ ಅಂತ ನೋಡಿದ್ರೆ ನಿಮ್ಗೆ ನೋಡಿ ಅವ್ರು ಗಾಬರಿ ಆಗ್ತಾವೆ. ಆಗ್ಬಿಟ್ರೆ ಅಂತ. ಬಟ್ ನಾನು ಎಲ್ಲ ಸಾಮಾನು ಹೇಳಿದೆ, ಏನೇನ್ ಹಾಕ್ಬೇಕು ಅಂತ ಹೇಳಿದ್ಯಾರು ನಾನು ತಾನೆ, ಮತ್ತೆ ಕಲ್ತ್ಕೊಂಡಿದ್ಯಾರು ನಾನು ತಾನೆ, ಮತ್ತೆ ಯಾರ ಡಿಶ್ ಇದು? ಗೀತಮ್ಮನ ಗೊಜ್ಜಾವಲಕ್ಕಿ. ಬಟ್ ಬೃಂದಾ ಅವ್ರದ್ದು ಇದು ಪ್ರೋ ಗೊಜ್ಜಾವಲಕ್ಕಿ, ಇದು ಪ್ರೋ ಗೊಜ್ಜಾವಲಕ್ಕಿ ಪ್ರೋ. ಸರ್ ಈಗೇನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳು ಜಮಾನ್ ಆಗಿರೋದ್ರಿಂದ ಸೊ ಎಕ್ಸೆಂಟ್ ವೈ ಸಿನಿಮಾವನ್ನ ಪರಭಾಷೆಗಳಿಗೆ ಏನಾದ್ರು ರೀಮೇಕ್ ಮಾಡಿ ಡಬ್ ಮಾಡಿಬಿಟ್ಟು ರಿಲೀಸ್ ಮಾಡುವಂತ ಪ್ಲಾನ್ಸ್ ಇದೆ. ಇದು ಆಕ್ಚುಲಿ ಒಂದು ಯೂನಿವರ್ಸಲ್ ಸಬ್ಜೆಕ್ಟು. ಇದರಲ್ಲಿ ಇರುವಂಥ ಕಾನ್ಸೆಪ್ಟ್ ಆಗಲಿ ಭಾವನೆ ಆಗಲಿ ಅದು ಹೆಂಗಿದೆ ಅಂದರೆ ಅದೇನು ಭಾಷೆ ಡಬ್ ಮಾಡೇ ನೋಡಬೇಕು ಅಂತೇನಿಲ್ಲ. ಇದು ಸುಮ್ಮನೆ ಎಲ್ಲೇ ಯಾವ ದೇಶದ ಯಾವ ಮೂಲೆ ಕೂತ್ಕೊಂಡು ಪಿಕ್ಚರ್ ನೋಡಿದ್ರು ಗೊತ್ತಾಗತ್ತಿತ್ತು ಇದೇ ಆಗ್ತಾ ಇರೋದಲ್ಲಿ ಅಂತ. ಸೊ ಇಡೀ ಸಬ್ಜೆಕ್ಟೇ ಒಂದು ಯೂನಿವರ್ಸಲ್ ಥಾಟ್ ಇರೋದ್ರಿಂದ ಇನ್ನೂ ಇಲ್ಲಿವರೆಗೂ ನಾನೇನು ಡಬ್ಬ ಮಾಡೋ ಯೋಚನೆ ಎಲ್ಲ ಮಾಡಿಲ್ಲ. ನೋಡೋಣ, ಕನ್ನಡ ಸಿನಿಮಾನೇ ನೋಡಲಿ, ಎಲ್ಲ ಕಡೆ ಕನ್ನಡ ಸೌಂಡು ಎಲ್ಲ ಕಡೆ ಕೇಳಿಸ್ಲಿ, ನೋಡೋಣ, ಟ್ರೈ ಮಾಡೋಣ ಅಂತ ಸುಮ್ಮನೆ ಕೂತಿದ್ದೀವಿ. ಯಾಕಂದರೆ ನಂಗೆ ರಾಮರೇ ಅದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಂದು ರಾಮರೇ ರಿಲೀಸ್ ಆದಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಒಬ್ಬರು ರಷ್ಯಾ ಡೈರೆಕ್ಟರ್ ಯಾರೋ ಬಂದಿದ್ರು. ಅವರು ಇದನ್ನು ರಾಮರೇನ ಫೆಸ್ಟಿವಲಲ್ಲಿ ನೋಡಿ ನನಗೆ ರಷ್ಯಾಗೆಲ್ಲೋ ಹೋದ್ಮೇಲೆ ಮೇಲ್ ಮಾಡಿದರು, ನಾನು ನಿಮ್ಮ ಸಿನಿಮಾ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್, ತುಂಬ ಒಳ್ಳೆ ಸಿನಿಮಾ ಅಂತ. ನಾನು ಆಮೇಲೆ ಅವ್ರಿಗೆ ವಿಕಿಪೀಡಿಯಾ ಯಾರು ಇವರು ಅಂತ ನೋಡಿದ್ರೆ ಅವ್ರು ಅಲ್ಲಿ ದೊಡ್ಡ ಡೈರೆಕ್ಟರ್, ಯಾರೋ ದೊಡ್ಡ ಡೈರೆಕ್ಟರ್ ನನ್ನ ಬಗ್ಗೆ ಹಿಂಗೆ ಬರ್ದಿದ್ದಾರಲ್ಲ ಅಂತ ನಾನು ಅವ್ರಿಗೆ ಮತ್ತೆ ರಿಪ್ಲೈ ಮಾಡಿದೆ, ಸರ್ ತುಂಬ ಸಂತೋಷ ಆಯಿತು ನೀವು ನನಗೆ ಮೇಲ್ ಮಾಡಿದ್ದು ಅಂತ. ನಾನಲ್ಲಪ್ಪ, ಇಲ್ಲಿ ನಮ್ಮ ರಷ್ಯಾದಲ್ಲಿ ಎಷ್ಟೋ ಜನ ಫಿಲಮ್ ಮೇಕರ್ಸು ನಿನ್ನ ಕೆಲಸಕ್ಕೆ ತುಂಬ ಖುಷಿ ಪಟ್ಟಿದ್ದಾರೆ. ಸೊ ನಂಗೆ ಅವಾಗ ಅನ್ನಿಸ್ತು, ಒಂದು ಸಿನಿಮಾ ಶಕ್ತಿ ಅದು, ನಾವು ತುಂಬ ಕಷ್ಟಪಡೋದು ಬೇಕಾಗಿಲ್ಲ, ಅದೇ ಅದಕ್ಕೆ ಎಲ್ಲಿಗೆ ಹೋಗಬೇಕು, ಎಲ್ಲಿ ರೀಚ್ ಆಗಬೇಕು, ಅದು ಆಗತ್ತೇನೋ ಒಂದು ನಂಬಿಕೆ. ನಿಮ್ಗೆ ಹೆಂಗ ಅನ್ನಿಸ್ತು ಸರ್? ಬಿಕಾಸ್ ಯಾಕಂತಂದ್ರೆ ಅಂತ ರಷ್ಯಾದಲ್ಲಿ ಬೇರೆ ಕಂಟ್ರಿಯಲ್ಲಿ ನಮ್ಗೆ ಅನ್ಸುತ್ತೆ ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಸ್ ಏನಾದ್ರು ಹೊಗಳಿದ್ರೇನೆ ನಮ್ಮೊಂಥರ ಖುಷಿ. ಸೊ ಇವ್ರಿಗೆ ಆಕ್ಟಿಂಗ್ ಚೆನ್ನಾಗಿದೆ ಅಂದಾಗ ಅಂತ, ಲೈಕ್ ನಿಮ್ಮ ಡೈರೆಕ್ಷನ್ ಬೇರೆ ಕಂಟ್ರಿ ಡೈರೆಕ್ಟರ್ಸ್ ಹೊಗಳಿದಾಗ ಅದು ಎಷ್ಟು ಜವಾಬ್ದಾರಿ ಅಂತ ಅನಿಸುತ್ತೆ ಅಂಡ್ ಎಷ್ಟು ಪ್ರೌಡ್ ಮೂಮೆಂಟ್ ಅಂತ ಅನಿಸ್ತದೆ? ಇಲ್ಲ, ಖಂಡಿತ. ಅಂದರೆ ಈಗ ಅವರು ಇವಾಗ ನಾನು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಸಿನಿಮಾ ಮಾಡಿದೆ, ಅಪ್ಪು ಸರ್ ಪ್ರೊಡಕ್ಷನ್ PRKಗೆ. ಅದು ಅಷ್ಟೇ, ನನಗೆ ಒಬ್ಬರು ಟ್ವೀಟ್ ಮಾಡಿದರು ಅಮೇರಿಕಾಯಿಂದ. ಅವರು ಅಮೇರಿಕಾ ಯಾವುದೋ ಫಿಲಮ್ ಫೆಸ್ಟಿವಲಲ್ಲಿ ಅವ್ರ ಜೂರಿ ಆ್ಯಂಡ್ ಈಸ್ ಎ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಅಮೇರಿಕಾದಲ್ಲಿ. ಅವ್ರು ನನಗೆ ಟ್ವೀಟ್ ಮಾಡಿದರು. ಅವ್ರು ಟ್ವೀಟ್ ಮಾಡಿ 3 ತಿಂಗಳ ಮೇಲೆ ನೋಡಿದೆ, ಅವರು ಅದೇ ಹಾಕಿದ್ರು, ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಒಂದು ಕನ್ನಡ ಸಿನಿಮಾ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಟ್ರೈ ಅಂತ ಅವ್ರು ಟ್ವೀಟಲ್ಲಿ ಹಾಕೊಂಡಿದ್ರು. ಸುಮ್ಮನೆ ನನಗೆ ಯಾರೋ ಕಳಿಸಿದ್ರು ಅದನ್ನು. ಸೊ ಈ ಥರ ಎಲ್ಲ ಅಂದಾಗ ಸಿನಿಮಾ ಶಕ್ತಿ ಬಗ್ಗೆನೇ ನನಗೆ ಖುಷಿ ಆಗುತ್ತೆ. ಅಂದರೆ ನಾವು ಅಷ್ಟೇ ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಕೊರಿಯನ್ ಫಿಲಮ್ ನೋಡ್ತಾ ಇರ್ತೀವಿ, ಯಾವುದೋ ರಷ್ಯನ್ ಫಿಲಮ್ ನೋಡ್ತಾ ಇರ್ತೀವಿ, ಅದನ್ನ ನೋಡ್ಕೊಂಡು ಯಾರಿಗೂ ಹಿಂಗೆ ಸಿನಿಮಾ ಹಿಂಗೆ ಮಾಡಿದಾನಲ್ಲ ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ತಿರ್ತೀವಿ. ಅದೇ ಥರ ನಮ್ಮ ಸಿನಿಮಾಗಳನ್ನೂ ಅಲ್ಲಿ ಯಾರೋ ಕೂತ್ಕೊಂಡು ನೋಡಿ ನಮ್ಮ ಸಿನಿಮಾಗಳ ಬಗ್ಗೆನೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಇನ್ನೂ ಈ ಥರ ಜಾಸ್ತಿ ಸಿನಿಮಾಗಳು ಮಾಡೋಣ, ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡೋಣ, ಇನ್ನೂ ಚೆನ್ನಾಗಿ ರೀಚ್ ಆಗೋಣ, ಅವರಿಗೆ ಎಂಟರ್ಟೈನ್ ಮಾಡೋಣ. ಇವಾಗ ನಮಗೇನೋ ಒಂದು ಕರ್ನಾಟಕ ಬೌಂಡ್ರಿ ಅಂತ ಅಂದ್ಕೊಂಡಿರ್ತೀವಿ, ಅದೆಲ್ಲ ಏನಿಲ್ಲ ಸಿನಿಮಾಕ್ಕೆ. ಅದು ಅದ್ರ ಪಾಡಿಗೆ ಅದು ಎಲ್ಲಬೇಕಾದ್ರೂ ದಾಟ್ಕೊಂಡು ಹೋಗುತ್ತೆ. ಕೆಲಸ ಮಾಡಬೇಕಷ್ಟೇ ನಾವು ಕಂಟಿನ್ಯೂಸ್ ಆಗಿ, ಆ ಥರ ಯೋಚನೆ ಬರುತ್ತೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.